ಚಿರಸ್ವಿ ಬಾಲಸುಬ್ರಹ್ಮಣ್ಯನ್. ಚಿಕ್ಕ ವಯಸ್ಸಿನಲ್ಲೇ ವಿಶೇಷ ಪ್ರತಿಭೆಯ ಮೂಲಕ ಸಾಧನೆ ಮಾಡುತ್ತಿದ್ದಾಳೆ ನಮ್ಮ ಚಿರಸ್ವಿ. ಏಕಕಾಲಕ್ಕೆ ಎರಡೂ ಕೈಗಳಲ್ಲಿ ಬರೆಯಬಲ್ಲ ಅದ್ಭುತ ಪ್ರತಿಭೆ. 5 ವರ್ಷದವಳಿದ್ದಾಗಿಂದಲೇ ಎರಡೂ ಕೈಗಳಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ ವರ್ಣಮಾಲೆಯ ಅಕ್ಷರಗಳನ್ನೂ ಬರೆಯುವುದರೊಂದಿಗೆ ಒಂದು ಕೈಯಲ್ಲಿ ತಾವರೆ ಎಂದು ಬರೆದರೆ ಮತ್ತೊಂದು ಕೈಯಿಂದ ತಾವರೆ ಬಿಡಿಸುವ ಸಾಮರ್ಥ್ಯ ಇವಳದು. ಇವಳಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವು. ಅನೇಕ ಪ್ರತಿಷ್ಠಿತ ವೇದಿಕೆಗಳು ಇವಳ ಪ್ರತಿಭೆ ಗುರುತಿಸಿ ಬೆನ್ನು ತಟ್ಟಿದ್ದಾರೆ. ಹಾಗೆ 5ನೇ ವಯಸ್ಸಿನಲ್ಲೇ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಮತ್ತು 6ನೇ ವಯಸ್ಸಿನಲ್ಲಿ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್ಗಳಲ್ಲಿ ದಾಖಲೆ ಬರೆದಿದ್ದಾಳೆ. ಸಂಗೀತ, ಶ್ಲೋಕ ಪಠಣೆ, ಚಿತ್ರ ಬಿಡಿಸುವುದು ಹೀಗೆ ವಿವಿಧ ಕಲೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಬಹುಮುಖ ಪ್ರತಿಭೆಯಾಗಿ ಬೆಳೆಯುತ್ತಿದ್ದಾಳೆ. ಚಿರಸ್ವಿ, ನಿಂಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಾಯ್ತು. ಏನದು? ಆಂಬಿಡೆಕ್ಸ್ಟ್ರಿಟಿ ಸ್ಕಿಲ್. ಏನ್ ಹಾಗಂದ್ರೆ? ರೈಟ್ ಹ್ಯಾಂಡಲ್ ಬದ್ರೆ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತೆ, ಲೆಫ್ಟ್ ಹ್ಯಾಂಡಲ್ ಬದ್ರೆ ರೈಟ್ ಬ್ರೈನ್ ವರ್ಕ್ ಆಗುತ್ತೆ. ಓಕೆ, ನೀನು ಎರಡೂ ಕೈಯಲ್ಲಿ ಬರೀತೀಯ. ಹಾಗಾದ್ರೆ ಎರಡೂ ಕೈಯಲ್ಲಿ ಬರೆಯೋದ್ರಿಂದ ಎರಡೂ ಬ್ರೈನ್ ವರ್ಕ್ ಆಗತ್ತೆ. ನೋಡು, ನಮ್ಗೆಲ್ಲ ಒಂದೇ ಬ್ರೈನ್ ವರ್ಕ್ ಆಗತ್ತೆ ಅಲ್ವಾ? ಅಲ್ಲ? ಓಕೆ, ಚಿರಸ್ವಿ ಹೇಳ್ತಾ ಇದ್ದಾಳೆ ಆಂಬಿಡೆಕ್ಸ್ಟರಿಟಿ ಸ್ಕಿಲ್ ಇದೆ ಅವಳಿಗೆ ಅಂತ. ಹಾಗಂದ್ರೆ ಏಕಕಾಲಕ್ಕೆ ಎರಡೂ ಕೈಗಳಲ್ಲಿ ಸಮವಾಗಿ ಹಾಗೂ ಅಷ್ಟೇ ಪರಿಣಾಮವಾಗಿ ಮಾಡುವಂತಹ ಯಾವುದೇ ಕ್ರಿಯೆ ಅಥವಾ ಆಕ್ಟಿವಿಟಿ ಆಗಿರಬಹುದು, ಅದನ್ನ ಆಂಬಿಡೆಕ್ಸ್ಟರಿಟಿ ಸ್ಕಿಲ್ ಅಂತ ಹೇಳ್ತಾರೆ. ಸೊ ಚಿರಸ್ವಿ ಆಂಬಿಡೆಕ್ಸ್ಟ್ರಸ್. ಹಾಗಂದ್ರೆ ಜಗತ್ತಿನಲ್ಲಿ ಅತಿ ವಿರಳವಾಗಿ ಕಾಣುವಂತಹ ಪ್ರತಿಭೆ ಅಥವಾ ಕಲೆ ಅಂತಾನೆ ಹೇಳಬಹುದು. ತುಂಬಾ ಕೆಲವೇ ಮಂದಿಗೆ ಮಾತ್ರ ಈ ಒಂದು ಪ್ರತಿಭೆ ಇರತ್ತೆ. ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಆಗಿರಬಹುದು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರಬಹುದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು. ಚಿರಸ್ವಿ, ನಮಗೋಸ್ಕರ ಏನ್ ಬರುತ್ತೆ ತೋರಿಸ್ತೀಯ? ಹಾಗಾದ್ರೆ ನಿಂಗೆ ಏನೆಲ್ಲ ಬರೆಯಕ್ ಬರುತ್ತೆ? ಇಂಗ್ಲಿಷ್, ಕನ್ನಡ, ಹಿಂದಿ. ದನ ಬರಿ. ವೆರಿ ನೈಸ್. ಕದ. ಅರಸ. ಕನ್ನಡ ಪದಗಳನ್ನ ಕೂಡ ಎಷ್ಟು ಮುದ್ದಾಗಿ ಬರಿತಾ ಇದೆಯಾ ನೀನು. ವೆರಿ ಗುಡ್.